ಕೇವಲ 1 ವರ್ಷದೊಳಗೆ ವಿಧಾನಸಭೆ ಚುನಾವಣೆಯಾಗಿ ಕೇವಲ 1 ವರ್ಷದೊಳಗೆ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಅಹಂಕಾರಕ್ಕೆ ಜನ ಸ್ಪಷ್ಟವಾದಂತಹ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಅವರಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅದರಲ್ಲಿ ತಮ್ಮ ಪರಿಶ್ರಮ ಬಹಳ ದೊಡ್ಡದಿದೆ ಅಂತ ನಾನು ಭಾವಿಸ್ತೇನೆ. ಕಾಂಗ್ರೆಸ್ಸಿನ ಪ್ರಚಾರದಕ್ಕಿಂತ ಹೆಚ್ಚು ಅಪಪ್ರಚಾರವನ್ನೇ ಮಾಡಿದರು. ಈ ಅಪಪ್ರಚಾರದ ಮಧ್ಯದಲ್ಲಿಯೂ ಸಹಿತ, ಪ್ರಚಾರದಕ್ಕಿಂತ ಅಪಪ್ರಚಾರದ ಅಬ್ಬರದಲ್ಲಿಯೂ ಸಹಿತ ಇವತ್ತು ರಾಜ್ಯದಲ್ಲಿ 19 ಸೀಟುಗಳನ್ನು NDA ನೇತೃತ್ವದಲ್ಲಿ ಗೆಲ್ಲಿಸುವುದರ ಮೂಲಕ ಒಂದು ಪ್ರಚಂಡ ವಿಜಯವನ್ನ ಜನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಹಳ ಜಾಳ ಮಾತಾಡ್ತಾ ಇದ್ದಾರೆ. ನಿಮಗೆ ಒಂದು ಸಂಗತಿಯನ್ನ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಪಂಡಿತ್ ನೆಹರು ಅವರ ನಂತರ ಸತತವಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಅಂತ ಅಧಿಕಾರ ವಹಿಸಿಕೊಂಡಿರುವಂತಹ ಏಕೈಕ ಒಬ್ಬ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು. ಬಂದಿರೋದು ಪ್ರಾಬ್ಲಮ್ ಅದ, ಏನು ಹೊಟ್ಟಿ ಕಿಚ್ಚು ಬಂದಿರೋದು ಅದ ಪ್ರಾಬ್ಲಮ್. ಎಲ್ಲಿಂದ ಒಬ್ಬ ಬಂದಂತಹ ಸಾಮಾನ್ಯ ವ್ಯಕ್ತಿ, ಬಡವ, ಹಿಂದುಳಿದ ವರ್ಗದವ, ಆತ ಬಂದು 10 ವರ್ಷ ಆಯಿತು, ಈಗೂ ಸಹಿತ ತೆಗೆದು ಹಾಕ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ದುಃಖವೇ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ನರೇಂದ್ರ ಮೋದಿ ಅವರನ್ನ ಬೈಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರ ಪರಿಸ್ಥಿತಿ ನೋಡ್ರಿ, ಇಡೀ ಇಂಡಿ ಒಕ್ಕೂಟ ಸೇರಿ 230 ಸೀಟ್. ಮತ್ತ ಇಂಡಿ ಒಕ್ಕೂಟಕ್ಕೂ ಏನೂ ಅರ್ಥ ಇಲ್ಲ. ಕೇರಳದಲ್ಲಿ ಪರಸ್ಪರ ವಿರುದ್ಧವಾಗಿ ಬಡದಾಟ, ದಿಲ್ಲಿಯಲ್ಲಿ ಆಪು ಕಾಂಗ್ರೆಸ್ಸು ಒಟ್ಟಿಗೆ ಚುನಾವಣೆ, ಅದೇ ರೀತಿ ಪಂಜಾಬ್ದಲ್ಲಿ ಆಪು ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ, ವೆಸ್ಟ್ ಬೆಂಗಾಲ್ದಲ್ಲಿ ಯಾವುದೂ ಇಂಡಿ ಇಲ್ಲೇ ಇಲ್ಲ. ಆನಂತರ ಈಗ ನಾವು ಇಂಡಿ ಘಟಕ ಅಂತ ಹೇಳಿಕೊಳ್ತಾ ಇದ್ದಾರೆ. ಅಂದ್ರೆ ಓವರ್ ಆಲ್ ದೇಶದಲ್ಲಿ ಇಂಡಿ ಅನ್ನೋದು ಇಲ್ಲೇ ಇಲ್ಲ. ಎಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಯ ವಿರೋಧಕ್ಕಾಗಿಯೇ ಹುಟ್ಟಿಕೊಂಡಂತಹ ಇಂಡಿ ಅನ್ನುವಂತಹ ಒಂದು ಸೋಕಾಲ್ಡ್ ಮೈತ್ರಿಕೂಟ ಇದು ಒಟ್ಟು 230 ಸ್ಥಾನಗಳನ್ನು ಗಳಿಸಿದರೆ ಭಾರತೀಯ ಜನತಾ ಪಾರ್ಟಿ ಒಂದನೇ 240 ಸ್ಥಾನಗಳನ್ನು ಗಳಿಸಿದೆ. ನಿಜ, ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕಮ್ಮಿ ಆಗಿರ್ಬೋದು. ಅದರ ಸ್ಥಿತಿ ಹೆಂಗಾಗಿದೆ ಅಂತಂದ್ರ, ಒಬ್ಬನಿಗೆ 95 ಮಾರ್ಕ್ಸ್ ಬರಬೇಕಾಗಿತ್ತು, 95. ಆ 95 ಮಾರ್ಕ್ಸ್ ಬರುವಂಥವನಿಗೆ 90 ಮಾರ್ಕ್ಸ್ ಬಂತು. ಅವನ ಮನೆಯಲ್ಲಿ ಅಳತಾ ಕೂತಿದ್ದ, ನಾನು 90 ಬಂದ್ಬಿಡ್ತು, 95 ಬರಬೇಕಾಗಿತ್ತು, 90 ಬಂತು ಅಂತ ಅಳತಾ ಕೂತು. 35 ಮಾರ್ಕ್ಸ್ ಬಿದ್ದರೆ ಸಾಕು, ಪಾಸ್ ಆದರೆ ಸಾಕು ಅನ್ನೋನಿಗೆ 40 ಮಾರ್ಕ್ಸ್ ಬಿದ್ದುಬಿಡ್ತಾನೆ. ಇಡೀ ಊರು ತುಂಬ ಬಾಜಾ ಭಜಂತಿ ಹಚ್ಚಿ ಮೆರವಣಿಗೆ ಮಾಡಿ ಅವರದ್ದು ಜಯ ಜಯಕಾರ. ಇದು ಇವತ್ತಿನ ಕಾಂಗ್ರೆಸ್ಸಿನ ಪರಿಸ್ಥಿತಿ ಆಗಿದೆ. ಪ್ರಧಾನಮಂತ್ರಿಗಳು ಒಂದು ಮಾತನ್ನ ನಮ್ಮ ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ದಲ್ಲಿ ಹೇಳಿದರೆ ನೀವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದರು, 2014, 2019